ಅಲ್ರಿ ಬಾಯಿ ಐತೆ ಅಂತ ಹೇಳಿ ಹಂಗೆ ಒದ್ರ ಬಿಡುದನ, ಯಾವುದಕ್ಕೂ ಕಿಮ್ಮತ್ ಅನ್ನೋದಿಲ್ಲನ. ಅಲ್ರಿ ತಮ್ಮ ಪಾಡಿಗೆ ತಾವು ದರ್ಶನ್ ಅವ್ರು ಜೈಲ್ನಾಗ ಕುಂತು ತಮ್ಮ ಕೈದಿ ಒಂದು ಅವಧಿನ ಮುಗ್ಸಾಕತ್ತಾರ. ಅವ್ರ ಲೈಫ್ ಒಳಗೆ ಏನಾಯ್ತಪ್ಪ ಅಂತ ಹೇಳಿ ಅನ್ಕೊಂಡು ಕುಂತಾರ ಅವ್ರು. ಅಂಥದ್ರೊಳಗೆ ಮತ್ತೆ ಇನ್ನೊಬ್ರಿಗೆ ಕೈ ಮಾಡ್ಯಾರ. ಹೆಂಗೆ ಜನ ಹೆಂಗೆ ರೀತಿ ಗುಲ್ಲೆಬ್ಬಿಸ್ತಾರೆ, ಇದನ್ನು ನಂಬಕರ ಸಾಧ್ಯನ? ದರ್ಶನ್ ಅವರು ಮತ್ತು ಜೈಲೊಳಗೆ ಮತ್ತೊಬ್ಬನ ಹೊಡೆದಾನ, ದರ್ಶನ್ ಅವ್ರ ಕೈಯಾಗ ಮತ್ತೊಬ್ರು ಹೊಡೆಸ್ಕೊಂಡಾರು, ದರ್ಶನ್ ಅವ್ರು ಹಿಂಗೆ ಆಗಿದ್ದು ಸರಿ ಐತಿ. ಏನದು ಒಬ್ಬರ ಮೇಲೆ ಎಷ್ಟು ಅಪಪ್ರಚಾರ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡೋಕ್ಕೆ ಮಾಡಿಬಿಡ್ತೀರಲ್ಲ ಎಲ್ಲರೂ. ಈಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನ, ಜೈಲಿಗೆ ಹೋಗಿದಾನ ಅಂದ ತಕ್ಷಣ ಅವನಲ್ಲಿ ಮಾಡ್ತಾ ಇರೋದು ತಪ್ಪೆ ಅಂತ ಹೇಳಿ ಊಹಾಪೋಹದ ಮಾತು ಯಾಕ್ರಿ ಹೇಳ್ತೀರಿ? ಇರೋ ಸತ್ಯ ಆಯ್ತಾ, ಪ್ರೂಫ್ ಆಯ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಾಕ್ಷಿ ಸಿಕ್ಕೈತಿ, ಅದಕ್ಕೆ ನಾವು ಅವ್ರನ್ನ ಜೈಲಿಗೆ ಹಾಕ್ಯಾರ ಅಂತೇಳಿ ಹೇಳಿದ್ರಿ. ಸೊ ಆ ಸಾಕ್ಷಿ ಎಲ್ಲೈತ್ರಿ? ಆ ಸಾಕ್ಷಿ ಎಲ್ಲೈತಿ ಈಗ? ನೋ, ಆ ಸಾಕ್ಷಿ ಇಲ್ಲ ನಿಮ್ಮ ಹತ್ರ. ಯಾಕೆ ಹೇಳಿ ಕಾಣಿಸಂಗೆ ಇಲ್ಲ. ಐತೋ ಇಲ್ಲೋ, ಅವ್ರು ಮಾಡ್ಯಾರೋ ಇಲ್ಲ ಅದು ಗೊತ್ತಿಲ್ಲ. ಬಟ್ ಈಗ ಏನಾಗೈತಿ, ಜೈಲಾಗೈತಿ, ಅವ್ ಮಾಡ್ಯಾನ ತಪ್ಪು. ಸೊ ಆವಾಗ ಬರೀ ಊಹಾಪೋಹದ ಮಾತೊಳಗೆ ನೀವು ಹಾಕೋಂಗಿದ್ರೆ ಸಾಕ್ಷಿ ಆಧಾರಗಳನ್ನು ಯಾಕೆ ಕೋರ್ಟ್ ಕೇಳ್ತೈತಿ ಅಂತ ಹೇಳೇನೋ ಗೊತ್ತಿಲ್ಲ. ಇವಾಗ ರೀಸೆಂಟಾಗಿ ಬಂತು ಸುದ್ದಿ, ದರ್ಶನ್ ಅವರು ಹಲ್ಲೆ ಮಾಡಿದಾರ, ದರ್ಶನ್ ಅವ್ರು ಇನ್ನೊಬ್ಬರಿಗೆ ಹೊಡೆದಾರ. ಅಲ್ರಿ ಅವ್ರಿಗೆ ಸಾಕಾಗಿ ಹೋಗೈತಿ ತಮ್ಮ ಜೀವನ ತಾವು ಹೆಂಗೆ ಕಳಿಲಪ್ಪ, ಹೆಂಗಿರ್ಲಪ್ಪ ಅಂಥೇಳಿ. ಅಂಥದ್ರೊಳಗೆ ಇನ್ನೊಬ್ಬರನ್ನ ಹೊಡೆದು ಅವ್ರು ಯಾಕೆ ಕರ್ಮಕ್ಕೆ ಹೋಗ್ಬೇಕು? ಅವ್ರಿಗೆ ಸಾಕಾಗಿ ಹೊಂಟೈತಿ. ಈಗ ತಮ್ಮ ಜೀವನಾನ ಅಲ್ಲೇ ಸೋಸಿ 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 ಸಾಯಕತ್ತಾರ. ಅಂಥದ್ರೊಳಗೆ ಇನ್ನೊಬ್ರು ಹೊಡೆಯುವಂಥ ಪರಿಸ್ಥಿತಿ ಒಳಗೆ ಅವ್ರು ತಲುಪ್ತಾರು. ಯೋಚನೆ ಮಾಡಿರಿ. ಐತಂತ ಹೇಳಿಬಿಟ್ಟು ಲೈನ್ಸ್ ಬರೆದು ಹಾಕೋದು, ಒಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು. ಮತ್ತು ಇನ್ನೊಂದು ನೋಡಿದೆ ನಾನು, ದರ್ಶನ್ ನನ್ನ ಮುಖಾನ ಹೆಣ್ಣು ಹುಡುಗಿ ಥರ ಮಾಡೋದು ಅಥವಾ ಅವ್ರಿಗೆ ಕೂದಲ ಹಚ್ಚೋದು. ರೀ, ಒಬ್ಬ ವ್ಯಕ್ತಿತ್ವನ ಕೆಳಗೆ ಹಾಕೋ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮ್ಮ ಒಂದು ವ್ಯಕ್ತಿತ್ವ ಏನಂತ ಹೇಳಿ ಗೊತ್ತಾಗ್ತೈತಿ. ನಿಮ್ಮ ಕೈಯೊಳಗೆ ಆದ್ರೆ ಅವ್ರು ಮಾಡಿದ ತಪ್ಪನ್ನು ಅವ್ರು ಅನುಭವಿಸಕತ್ತಾರ. ಅದಕ್ಕೆ ನೀವು ಹೊಳ್ಳೊಪ್ಪಸೋರಿಗೆ ಅವಮಾನ ಮಾಡೋದು ಸರಿ ಅಲ್ಲ ಅದು. ಯಾಕಂತಂದ್ರೆ ಒಬ್ಬ ವ್ಯಕ್ತಿನ ನಾವು ಎಷ್ಟು ಕೆಳಗೆ ಹಾಕ್ತೇವಲ್ಲ ಅಷ್ಟು ನಮ್ಮ ವ್ಯಕ್ತಿತ್ವನ ನಾವು ಕೆಳಗೆ ಹಾಕ್ತೇವೆ ಅಂತ ಅರ್ಥ. ನೆನಪಿಟ್ಕೊಡ್ರಿ, ಯಾವ ಲೈಫು ಕೂಡ ಈ ರೀತಿ ಇರಂಗಿಲ್ಲ. ಸೊ ಲೈಫ್ ಒಳಗೆ ಹೆಂಗಿರ್ತೈತೆ ಅಂದ್ರೆ ನೀನು ಏನು ಕೊಡ್ತೀಯಲ್ಲ ಅದಾರ ನೀನು ವಾಪಸ್ ಬರ್ತೈತಿ. ಸೊ ಕರ್ಮ ಹೇಳ್ತಾರೆ, ಸುತ್ಕೊಂಡು ಬಂದು ಹೊಡಿತೈತಿ. ಯಾಕೆ ಹೇಳಿ, ಭೂಮಿ ರೌಂಡ್ ಐತಿ. ಇವತ್ತು ನಾವು ಮಾಡೇವಂತಂದ್ರೆ ಇದನ್ನು ಹೊಳ್ಳಪಾಸ್ ನಮ್ಮ ಹತ್ರ ಬರಲೇಬೇಕು. ಸೊ ಕರ್ಮ ಅನ್ಭವ್ಸೋಕೆ ರೆಡಿ ಇರ್ರಿ ನೀವೆಲ್ಲರೂ. ಸಮಾಜ ಅನ್ನೋದು ಸಾಗಬೇಕು. ಮಾಡಿರೋ ತಪ್ಪನ್ನು ಎತ್ತಿ ಎತ್ತಿ ಹೇಳೋದಲ್ಲ. ಅವ್ರು ಹೊಡೆದಾರೋ ಬಿಟ್ಟಾರೋ ಏನ್ರಿ ಐತಿ? ಬರೀ ಗುಲ್ಲೆಪ್ಸೋದು, ಬರೀ ಅಪಪ್ರಚಾರ ಮಾಡೋದು. ಅಪಪ್ರಚಾರ ಮಾಡೋದ್ರಿಂದ ನಿಮಗೇನು ಸಿಗ್ತೈತಿ? ಫಸ್ಟ್ ಆಫ್ ಆಲ್ ಸೊ ದರ್ಶನ್ ಅವ್ರ ಬಗ್ಗೆ ಹೊಡೆದಾರು ಗಿಡದಾರು ಅಂತ ಹೇಳಿ ನಿಜವಾಗ್ಲೂ ಆಯ್ತು ಸುಳ್ಳು ಈ ರೀತಿ ಅಪಪ್ರಚಾರಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಾವೀಗ ಹೌದು ಬಿಡ್ರಿ, ನಮ್ಗೆ ಈಗ ಅವ್ರು ಮಾಡಿರೋ ತಪ್ಪನ್ನು ಅನುಭವಿಸಕತ್ತಾರ. ಜೈಲ್ನಾಗಂದ್ರೆ ಎಲ್ಲ ಅದಾರ. ಮತ್ತು ಜೈಲ್ನಾಗು ಮತ್ತು ಹೊಳಪಾಸ ಅವ್ರ ಮೇಲೆ ನೀವು ಎತ್ತಿ ಕಟ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಸೊ ಇಟ್ಸ್ ನಾಟ್ ಫೇರ್. ಯಾಕಂತಂದ್ರೆ ನ್ಯಾಯಾಂಗ ಅಂತ ಅನ್ನೋದು ಸರಿಯಾಗಿ ಒಂದು ಕ್ರಮನ ಕೈಗೊಂಡು ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡೋಕೆ ಐತಿ ಅಂತಂದಾಗ ಅದಕ್ಕೆ ನೀವು ಹೊಳಪಾಸ ಅವಮಾನ ಮಾಡೋಕ್ಕೆ ಅಥವಾ ನೀವು ಇನ್ನೊಂದು ಸುಳ್ಳು ಸುದ್ದಿ ಹರಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಗೊತ್ತಿಲ್ಲ. ಸಾಧ್ಯ ಆದರೆ ಮಾಡಿರೋ ತಪ್ಪನ್ನು ಕ್ಷಮಿಸ್ಬಿಟ್ಟು ಸರಿ ವ್ಯಕ್ತಿನ ಸರಿ ದಾರಿಲಿ ಹೋಗೋದನ್ನು ನೋಡ್ಕೊಂಡು ಖುಷಿ ಪಡಬೇಕು. ಅದೇ ಬಿಟ್ಟು ಸರಿ ದಾರಿ ಹೋಗೋ ವ್ಯಕ್ತಿಯಲ್ಲಿ ನಡುವೆ ಕಳ್ಳು ಮುಳ್ಳು ಹಾಕಿ ಇವನೇ ಮಾಡ್ದ, ಹಾಗೆ ಅವನೇ ಮಾಡ್ದ, ಇವನೇ ಮಾಡ್ದ ಅಂತ ಅನ್ನೋದು ಸರಿಯಲ್ಲ. ಈ ವಿಷಯ ನನಗೆ ತಿಳಿತು. ಸೊ ಈ ವಿಷಯನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್.